Use your muscles. Or you need a blade. What are you supposed to do? Bring oil today? No, she said I want to start. But there's no time. ಸ್ವಲ್ಪ ದೂರಲ್ಲಿ So she got oil painting, so he's going to show us. ಕ್ಲೋಸ್ ಹಾಕೊಳ್ತೀರಾ ಸರ್? ಇದೇನು ಬ್ಲೌಸ್? Is it rotating, is it? Hush? That's rotating, huh? Yeah. Then his nails will see. You got a good ring. That ring will do. Hey, did you guys get the email? No. You got it? Okay, ಎಲ್ಲರಿಗೂ ಬಂದಿದೆ. I didn't get it. Your Prabha, no? Your Nanda.Prabha. I'll just show you the email ID. I think she missed and sent it to Madhuri Dixit. Possibly. ಇದೇನು ಕಲರ್ಗಳು? ಇದು ಅದೇ ಸರ್, ಇದು ಫ್ರೆಶ್. ಇದು ನೀವು ದೊಡ್ಡ ಕ್ಯಾನ್ವಾಸ್ ತರಬೇಕು. ಓಕೆ ಸರ್. ಆಮೇಲೆ ಮೊದಲು ಚಿಕ್ಕದಾಗಿ ಕಲಿತಿದ್ದೀನಿ ಸರ್, ಆಮೇಲೆ ದೊಡ್ಡದಕ್ಕೆ ಹೋಗ್ತೀನಿ. ಟೆಕ್ನಿಕ್ ಎಲ್ಲ ಮಾಡಿ ಅದೇ ಟೆಕ್ನಿಕ್ ಕಲ್ತ್ಕೊಂಡ್ಬಿಡ್ತೀನಿ. ತೆಗೆದಿಡಿ, ಅವೆಲ್ಲ ಬೇಡ. ಇದು ಎಲ್ಲ ತೆಗೆದಿಡಿ, ಕಾಜಿ ಇರೋ ಕಲರಲ್ಲೇ ಮಾಡಿ. ಎಲ್ಲ ಕೆಳಗಡೆ ಓಕೆ ಸರ್. ನೀವು ಕಟ್ ಮಾಡಿ ಪೇಪರು ಮಾಡಿ ಸರ್. One fell down. ಇಟ್ಕೊಳ್ಳಿ, ಅಲ್ಲಿ ಆಗದೆ ಇರೋದು ಕೆಳಗೆ ಹಾಕ್ಬಿಡಿ. ಇಲ್ಲ ಇಲ್ಲ ಎಲ್ಲ ಎತ್ತಿಟ್ಕೊಂಬೇಡ. ಸರಿ ಕರೆಕ್ಟಾಗಿ ಇಟ್ಕೊಡಿ. ಕೈ ಕ್ಲೀನ್ ಇದೆ ಅಂತ. ಚೆಲ್ಲಿಬಿಟ್ಟಿದ್ದೀರಾ ನೋಡಿ. ಟರ್ಪಂಟೈನ್ ಓಪನ್ ಮಾಡಿದ್ರ ನೋಡಿ, ಅದೆಲ್ಲ ನಿಲ್ಲಿಸ್ಬಾರ್ದು. ಇರಲಿ ಅದು ಯೂಸ್ ಮಾಡ್ತೀವಿ. ಯೂಸ್ ಮಾಡಿ, ಯೂಸ್ ಆಗುತ್ತೆ. ಇನ್ಸಿಡೆಂಟ್ ಆಗ ಸೆಟ್ಟಲ್ಲಿ ಕೊಟ್ಟಿದ್ರು. Hey, ನಂಗೆ ಬಾಕ್ಸ್ ಮುಚ್ಚಳ ಹಾಕೋದು ಇಷ್ಟ, ಅದಕ್ಕೆ ಹಾಕಿದೆ. ಕೊಡಮ್ಮ. ನ್ಯೂಲಿ ಇಂಪೋರ್ಟೆಡ್ ಕಲರ್ಸ್. ನಂಬ್ಕೋಬೇಡಿ, ಇದು ಪ್ಲಾಸ್ಟಿಕ್ ಹಿಟ್ಟು ಹಾಕ್ಬೇಕು. ಬಟ್ಲು ಇಟ್ಕೊಂಡು ಒಂದು ಬೋರ್ಡ್ ಬೇಕು. ಬೋರ್ಡು ತೊಗೊಂಬನ್ನಿ. ಕೆಳಗೆ ಇಟ್ಕೊಂಡು ಜಾಗ ಆಗುತ್ತೆ ಸರ್, ಅದಕ್ಕೆ ಜಾಗ ಬೇಕಂತೆ. ಈಗ ಇಟ್ಕೊಂಡು ಈಗ ನೀವು ಕೂತ್ಕೊಳ್ಳೋಕೆ ಆಯಿಲ್ ಕಲರ್ಸ್ನ ನೀರಲ್ಲಿ ಕ್ಯಾನ್ವಾಸ್ ಕೊಡಿ ಲಕ್ಷ್ಮಿ. ಕ್ಯಾನ್ವಾಸ್ ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್ ಬೇಡ, ಇಷ್ಟೇ ಸಾಕು. ಬೋರ್ಡು ಜಾಗ ಇಲ್ಲಲ್ಲ, ನೋಡೋಣ ಹೇಗಾಗುತ್ತೆ ನೋಡೋಣ. ವಾಟ್ ಇಸ್ ದ ಪೇಪರ್? ಕ್ಯಾನ್ವಾಸ್. ಇದು ಲಿನ್ಸಿಡ್ ಆಯಿಲು, ಇದು ಟರ್ಪಂಟೈನ್. ಎರಡು ಬೇಕಾ? ಇದು ಅದು ಒಣಗದಲ್ಲಿ ಒಣಗಲ್ವ ಇಲ್ಲ ಸ್ವಲ್ಪ ಬೆಳಕು. ಅಲ್ಲ, ಎರಡು ಏನಕ್ಕೆ ಯೂಸ್ ಮಾಡೋದು ಸರ್? ಟರ್ಪಂಟೈನ್ ಹಾಕ್ಕೊಂಡು ಬೇಗ ಡ್ರೈ ಆಗುತ್ತೆ. 45% Linseed oil, it's like very ಹಾಕೋಬೇಕು. ಅದು ಅವ್ರವ್ರ ಸ್ಟೈಲ್ ಮೇಲೆ ಹೋಗುತ್ತೆ ವರ್ಕು. ಸ್ವಲ್ಪ ನೈಫ್ ವರ್ಕು ಎಲ್ಲ ಮಾಡೋರು ನೀರು ಹಾಕೋಬಾರ್ದಲ್ಲ ಸರ್? ಇದಕ್ಕೆ ನೀರು ಬರೋದೇ ಇಲ್ಲ. ಇದು ಕ್ಯಾನ್ವಾಸ್ ಅನ್ಕೊಳ್ಳಿ, ಕ್ಯಾನ್ವಾಸ್ ಪೇಪರ್. ಅಕ್ರಿಲಿಕ್ ಕಲರ್ ಮಾತ್ರ ನೀರು ಹಾಕೋ. ಇದು ಆಯಿಲ್ ಸ್ಕೆಚಿಂಗ್ ಪೇಪರ್ ಅಂತ ಬರುತ್ತೆ. ಎರಡನ್ನೂ ಬ್ರಷ್ ಅಲ್ಲೇ ಕೈಯಲ್ಲೇ ಇಟ್ಕೊಡ್ರಿ. ಅದು ಪಿನ್ ಹಾಕಿ. ಸರ್ ಬೋರ್ಡ್ ಬೇಕಾ ಸರ್? ಬೇಡ ಬೇಡ, ಪಿನ್ ಇದೆಯಾ ಕೊಡಿ. ಬೋರ್ಡ್ ಪಿನ್ ಇದೆ ಅನ್ಸುತ್ತೆ. ಪಿನ್ ಕೊಡ್ಲಾ ಸರ್? sorry. Hi. ನಿಮಗೆ ಥಿಂಗ್ಸ್ ಅಟೆಂಡ್ ನೋಡಿ ಹಾಗೆಲ್ಲ ಪೇಪರ್ ಮೇಲೆ ಇಡಬೇಡಿ, ಸೈಡ್ ಸೈಡ್ಗಂತ ಇದೆ. ಇಲ್ಲ ನೀನೇ ಒಂದು ಹಾಕಿ. ಎರಡು ಸಾಕು ಕುಡೀರಿ ಬೇಡ. ಅಲ್ಲ ಮೇಲ್ಗಡೆ ಮಾಡಿ ಮೇಲ್ಗಡೆ ಮಾಡಿ. ನೀವು ಕೂತ್ಕೊಳ್ತೀರಾ ಲಕ್ಷ್ಮಿ? ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಂಡು ನೋಡೋಣ.
ಕೂತ್ಕೊಂಬಿಡ ಕೂತ್ಕೊಳ್ತೀರಾ ನೀವು? ಅಲ್ಲ ಕೂತ್ಕೊಳ್ಳೋ ಹಂಗೆ ಇದನ್ನ ಕೂತ್ಕೊಳ್ತೀರವ. ಮೊನ್ನೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮೇಲೆ ಕೊಟ್ಟೋಗಿದ್ದೆ. ಎಲ್ಲಿ ಮೇಲೆ ನೋ ಇಮೇಲ್ ಅಸೆಂಟ್ ಸರ್ ಇದಕ್ಕೂ ಏನು ಎರಡೂ ಮಿಕ್ಸ್ ಮಾಡ್ಕೋಬೇಕಾ ಸರ್? ಇದಕ್ಕೂ ಪೇಂಟ್ಗೂ ಟರ್ಪೆಂಟೈಲ್ ಅದು ಎರಡು I don't know why, only for you. ವಾಟರ್ ಕಲರ್ ಮಿಕ್ಸಿಂಗ್ ಇದ್ದಂಗೆನೆ. I'll recheck, but I recheck actually. Therefore, it's recheck and resend the whole thing to everybody. I've not got the Freedom, yeah. check it. ಏನಮ್ಮ ಸ್ವಲ್ಪ ಪ್ಯಾಚ್ ವರ್ಕೇ ತೋರಿಸ್ತೀರಿ, ಯಾಕೆ ನೀವೆಲ್ಲ ನೈಸ್ ಮಾಡ್ತಾ ಕೂಡ್ತೀರಿ. ಸರ್ ಏನಿದು ಮಾಡ್ತಾ ಇರೋದು? ಲ್ಯಾಂಡ್ಸ್ಕೇಪ್. ಜರ್ಮನಾ ಸೇಸ್ ದಟ್ ಆಯಿಲ್ ಮಾಡಿಬಿಟ್ರೆ ಆಮೇಲೆ ಮಿಕ್ಕಿನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದು. ಡ್ರೈ ಫಾಸ್ಟ್. I think we took the same. Lindsay and I we took the same. It just dipped in both. Dipped in ವೈಟ್ ಇದೆಯಲ್ಲ ತುಂಬ ಯೂಸ್ ಆಗುತ್ತೆ. ಆ ಕಲರಲ್ಲಿರೋ ಲಿನ್ಸಿ ಡೈಲೇ ಸಾಕಾಗ. ಟರ್ಪಂಟೈನ್ ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟರ್ಪಂಟೈನ್ ಏನಾಗುತ್ತೆ ಅಂದರೆ ಕಲರ್ ಸ್ವಲ್ಪ ಡಲ್ ಆಗುತ್ತೆ. ಮತ್ತೆ ನ್ಯಾಚುರಲ್ ಆಗಿ ಇಟ್ಟಾಗ ಕರೆಕ್ಟ್ ಚೆನ್ನಾಗಿರುತ್ತೆ ಸರ್. ನೋಡಿ ಬ್ಯಾಕ್ಗ್ರೌಂಡ್ ಇದು ಡಿಸ್ಟೆನ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ಮುಂಚೆ ನಾನು ಲಿನ್ಸಿ ಡೈಲ್ ಇದು ಮಾಡಿದ್ರೆ ಕಲರ್ ಮೂವ್ ಆಗ್ತಾ ಇದೆ. ಇದು ಸ್ವತಃ ಇದಾದ ಇನ್ಸಿಡೈಲ್ ಇದು ಇದು ಇನ್ಸಿಡೈಲ್. ಮತ್ತೆ ಸರ್ ಟರ್ಪೆಂಟೈಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಇನ್ಸಿಡೈಲ್ ಅಲ್ಲ? ಎರಡು ಮಿಕ್ಸ್ ಮಾಡಿದ್ದಾರೆ. ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ. ನೈಫ್ ಇದ್ರೆ ಹೀಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಿನ್ಸಿ ಡೈ ಇದ್ರೆ ಸ್ವಲ್ಪ ಅಷ್ಟೇ ಕಲರನ್ನೇ ಮಿಕ್ಸ್ ಮಾಡಿ ಹಿಂಗೆ ಮಾಡ್ತಾ ಬರೋದು. ನೈಫ್ ಅದೇಂದ್ರೆ ಲೈಟ್ ಆ್ಯಂಡ್ ಶೇಡು, ಲೈಟ್ ಟೋನ್, ಡಾರ್ಕ್ ಟೋನ್, ನೈಫ್ ಇದು ಸರ್ ಅದೆಲ್ಲ ಪ್ರಾಕ್ಟೀಸ್ ಇರಬೇಕು. ಅದಕ್ಕೆ ವಾಟರ್ ಕಲರ್ ಮಾಡಿಸಿರೋದು. ಬ್ಲ್ಯಾಕ್ ಸರ್ ಅದು ಗ್ರೀನ್ ಎಲಿಟ್ನಲ್ಲಿ ಇದು ಗ್ರೀನ್ ಸರ್, ಅದು ಬ್ರೌನ್. ಅದು ಬ್ರಷಸ್ ಬ್ಯಾಗೆಲ್ಲ ಅಲ್ಲಿ ಬಿಸಾಕಿದ್ಲ.